ಪ್ರೀತಿಯ ಸಹೋದರಿಯರೇ, ಯೇಸು ಕರ್ತನ ಪವಿತ್ರ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಮತ್ತಾಯ 5:3-12 ಯೇಸು ಕರ್ತನು ಪರ್ವತದ ಮೇಲೆ ಮಾಡಿದ ಪ್ರಸಂಗವನ್ನು ಓದುತ್ತೇವೆ. 8 ಧನ್ಯರು ಯೊಂದಿಗೆ ತನ್ನ ದೊಡ್ಡ ಪ್ರಸಂಗವನ್ನು ಕರ್ತನು ಆರಂಭಿಸುತ್ತಾನೆ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವು, ಧನ್ಯರು ಎಂದು ಹೇಳಲ್ಪಟ್ಟಿರುವವರು 8 ವಿವಿಧ ರೀತಿಯ ಬೇರೆ ಬೇರೆ ಜನರ ಗುಣಲಕ್ಷಣಗಳಲ್ಲ, ಬದಲಾಗಿ ಈ 8 ಗುಣಗಳು ಯೇಸು ಕ್ರಿಸ್ತನ ಶಿಷ್ಯನಾಗಿ ನಿಮ್ಮ ಜೀವನದಲ್ಲಿ ಕ್ರಿಸ್ತನು ನಿರ್ಮಿಸಲು ಬಯಸುವ ಆಧ್ಯಾತ್ಮಿಕ ಗುಣಗಳೇ ಇವು. ಆದ್ದರಿಂದ ನಾವು ಯೇಸು ಕ್ರಿಸ್ತನ ಶಿಷ್ಯರಾಗಲು ಬಯಸುವುದಾದರೆ ಈ ದಿನ ನಾವು ಆಧ್ಯಾತ್ಮಿಕವಾಗಿ ಹೇಗೆ ಅಳೆಯುತ್ತಿದ್ದೇವೆ ಎಂಬುದನ್ನು ನೋಡಬಹುದು. ಈ ಗುಣಗಳ ಅರ್ಥವೇನೆಂದು ಕೆಲವು ನಿಮಿಷಗಳ ಕಾಲ ಒಟ್ಟಿಗೆ ನೋಡೋಣ. ನಾವು ವಿಶ್ವಾಸಿಯಾಗಿ ನಾವು ಹೇಗಿರಬೇಕು, ನಾವು ಕ್ರಿಸ್ತನೊಂದಿಗೆ ಪ್ರತಿದಿನ ಹೇಗೆ ನಡೆಯಬೇಕೆಂದು ಯೇಸು ಕ್ರಿಸ್ತನು ಉದ್ದೇಶಿಸುತ್ತಾನೆ ಎಂಬುದನ್ನು ನೋಡೋಣ. ಕಳೆದ ಬಾರಿ ನಾವು ಅವುಗಳಲ್ಲಿ ಮೊದಲ 4 ಪರಿಗಣಿಸಿದೆವು. 1. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ನೀವು ರಕ್ಷಣೆಗಾಗಿ ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಸಂಪೂರ್ಣವಾಗಿ ದೇವರನ್ನು ಅವಲಂಬಿಸುವುದಾಗಿದೆ. 2. ದುಃಖಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ನಾವು ಪಾಪದ ಬಗ್ಗೆ ದುಃಖಿಸುವವರಾಗಿರಬೇಕು, ಮೊದಲು ನಮ್ಮ ಸ್ವಂತ ಪಾಪಗಳಿಗಾಗಿ, ನಂತರ ಇತರರ ಪಾಪಗಳಿಗಾಗಿ. 3. ಶಾಂತರು, ದೀನರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಜನರು ಮತ್ತು ಸಂದರ್ಭಗಳು ನಮ್ಮನ್ನು ನೋಯಿಸಿದಾಗಲೂ ನಾವು ದೇವರನ್ನು ನಂಬಿ ಮತ್ತು ಆತನ ಸಮಯದಲ್ಲಿ ಆತನ ಆಶೀರ್ವಾದಕ್ಕಾಗಿ ಆತನನ್ನು ನಿರೀಕ್ಷಿಸಿದರೆ ಆತನನ್ನು ನಂಬುವವನಿಗೆ ಅದು ದೊರಕುತ್ತದೆ. 4. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ನೀತಿಗೆ ಹಸಿದಿರುವವನಿಗೆ ಆತನ ರೊಟ್ಟಿಗಿಂತ ದೇವರ ವಾಕ್ಯವೇ ಮುಖ್ಯ ಎಂದು ತಿಳಿದಿದೆ ಮತ್ತು ಅದು ಅವನನ್ನು ಪ್ರತಿದಿನ ದೇವರ ವಾಕ್ಯ ಮತ್ತು ಪ್ರಾರ್ಥನೆಗೆ ಪ್ರೇರೇಪಿಸುತ್ತದೆ. ಅವನ ಆಧ್ಯಾತ್ಮಿಕ ಹಸಿವು ಆತನನ್ನು ದೇವರ ಬಳಿಗೆ ಕರೆದೊಯ್ಯುವುದರಿಂದ ಆ ವ್ಯಕ್ತಿಯು ಧನ್ಯನಾಗುತ್ತಾನೆ. ಅಲ್ಲಿ ಕರ್ತನ ಸನ್ನಿಧಿಯಲ್ಲಿ ಅವನು ತೃಪ್ತನಾಗುತ್ತಾನೆ. ಈ ದಿನ ಉಳಿದ 4 ನೋಡೋಣ. 5. ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ಕರುಣಾಮಯಿ ವ್ಯಕ್ತಿ ಎಂದರೆ ಆತ್ಮದಲ್ಲಿ ಬಡವರಾಗಿರುವವನು ಮತ್ತು ತನ್ನ ಪಾಪದ ಬಗ್ಗೆ ದುಃಖಪಡುವವನು ಮತ್ತು ತನ್ನ ಪಾಪವನ್ನು ಯೇಸು ಕ್ರಿಸ್ತನ ಬಳಿಗೆ ತರುವವನು. ಅಲ್ಲಿ ಅವನು ಕ್ಷಮಿಸಲ್ಪಡುವನು. ಆದುದರಿಂದ ಈಗ ಆತನು ತಿರುಗಿ ತಾನು ಮೊದಲು ದೇವರಿಂದ ಪಡೆದ ಕರುಣೆಯನ್ನು ಇತರರೊಂದಿಗೆ ಹಂಚಿಕೊಳ್ಳುತ್ತಾನೆ. ತನಗೆ ಭಯಪಡುವವರಿಗೆ ದೇವರು ಕರುಣಾನಿಧಿಯಾಗಿರುವನು. ಆತನ ಜನರು ಇದನ್ನು ಆಧ್ಯಾತ್ಮಿಕವಾಗಿ ಅನುಭವಿಸುತ್ತಾರೆ. ಜನರೊಂದಿಗೆ ವ್ಯವಹರಿಸುವಾಗ ಅವರು ಕ್ರಿಸ್ತನ ಮಾದರಿಯನ್ನು ಅನುಸರಿಸುತ್ತಾರೆ. ನಿಮ್ಮ ತಂದೆ ಕರುಣೆ ಉಳ್ಳವನಾಗಿರುವ ಪ್ರಕಾರವೇ ನೀವು ಕರುಣೆ ಉಳ್ಳವರಾಗಿರಿ. ಲೂಕ 6:36. ಆದರೆ ನಿಜವಾಗಿಯೂ ಕರುಣೆ ತೋರಿಸುವುದು ಎಂದರೆ ಏನು? ಹೊಸ ಒಡಂಬಡಿಕೆಯ ಪ್ರಕಾರ ಕರುಣೆಯು ಬೇರೆಯವರ ಅಗತ್ಯವನ್ನು ನೋಡಿ ಸಹಾನುಭೂತಿಯನ್ನು ತೋರಿಸುವುದು ಮತ್ತು ಅದರ ಬಗ್ಗೆ ಏನಾದರೂ ಮಾಡುವುದು. ಪದೇ ಪದೇ ನಾವು ಸುವಾರ್ತೆಗಳಲ್ಲಿ ನೋಡುತ್ತೇವೆ. ಅಲ್ಲಿ ಯೇಸು ಒಬ್ಬರ ಅಗತ್ಯವನ್ನು ನೋಡಿದನು, ಕರುಣೆ ತೋರಿಸಿದನು, ನಂತರ ಹೀಗೆ ಸಹಾಯ ಮಾಡಿದನು, ವ್ಯಕ್ತಿಯನ್ನು ಗುಣಪಡಿಸಿದನು, ಬಹುಸಂಖ್ಯಾತರಿಗೆ ಆಹಾರವನ್ನು ನೀಡಿದನು, ದೇವರ ವಾಕ್ಯವನ್ನು ಸಾರಿದನು, ಅಗತ್ಯವಾದುದನ್ನು ಮಾಡಿದನು. ಲೂಕ 10ರಲ್ಲಿ ಯೇಸು ಕರುಣೆಯುಳ್ಳ ಸಮರ್ಯಾದವನ ದೃಷ್ಟಾಂತದಲ್ಲಿ ಸಮರ್ಯಾದವನು ಇದೇ ರೀತಿಯಲ್ಲಿ ಮಾಡಿದನೆಂದು ಹೇಳುತ್ತಾನೆ. ಒಬ್ಬನೊಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಘಟ್ಟ ಇಳಿದು ಯೆರಿಕೋವಿಗೆ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿದನು. ಅವರು ಅವನನ್ನು ಸುಲಿಗೆ ಮಾಡಿಕೊಂಡು ಗಾಯವಾಗುವಷ್ಟು ಹೊಡೆದು ಅವನನ್ನು ಅರೆಜೀವ ಮಾಡಿ ಬಿಟ್ಟು ಹೋದರು. ಒಬ್ಬ ಸಮರ್ಯಾದವನು ಪ್ರಯಾಣ ಮಾಡುತ್ತಾ ಅವನಿದ್ದಲ್ಲಿಗೆ ಬಂದು ಅವನನ್ನು ಕಂಡು ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಹೊಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಕರಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನು. ಹಾಗೆಯೇ ಕರುಣೆಯುಳ್ಳ ಶಿಷ್ಯನು ಇತರರಿಗಾಗಿ ಅದೇ ಕೆಲಸವನ್ನು ಮಾಡುತ್ತಾನೆ. ಅವನು ಇತರರ ಅಗತ್ಯವನ್ನು ನೋಡಿ ಸಹಾನುಭೂತಿ ತೋರಿಸುತ್ತಾನೆ ಮತ್ತು ಅವರಿಗೆ ಸಹಾಯ ಮಾಡುತ್ತಾನೆ. 6. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ನಿರ್ಮಲ ಚಿತ್ತರು, ಹೃದಯದ ಶುದ್ಧತೆಯ ಗುಣವು ಯೇಸುವಿನ ಕಾಲದಲ್ಲಿ ಜನಪ್ರಿಯವಾಗಿದ್ದ ಹೊರಗಿನ ಧರ್ಮಕ್ಕಿಂತ ಭಿನ್ನವಾಗಿದೆ ಮತ್ತು ಅದು ಸಹಜವಾಗಿ ಇಂದಿಗೂ ಅಸ್ತಿತ್ವದಲ್ಲಿದೆ. ಯೇಸುವಿನ ದಿನದ ಫರಿಸಾಯರು ಧಾರ್ಮಿಕ ಶುದ್ಧತೆಯಲ್ಲಿ ತೊಡಗಿದ್ದರು, ಶುದ್ಧೀಕರಣ ಸಮಾರಂಭಗಳಲ್ಲಿ ತಮ್ಮ ಕೈಗಳನ್ನು ತೊಳೆಯುವುದು ಇತ್ಯಾದಿ, ಮತ್ತು ಅವರು ಯೇಸು ಅದನ್ನು ಅನುಸರಿಸಲಿಲ್ಲ ಎಂದು ಟೀಕಿಸಿದರು. ನಿರ್ಮಲ ಚಿತ್ತರು ದೇವರನ್ನು ನೋಡುವರು. ನಿಜವಾದ ಧರ್ಮವು ನೀವು ಏನು ಮಾಡುತ್ತೀರಿ ಎಂಬುದರ ಬಗ್ಗೆ ಮಾತ್ರವಲ್ಲ, ನೀವು ಅದನ್ನು ಏಕೆ ಮಾಡುತ್ತೀರಿ ಎಂಬುದು ನಿರ್ಮಲ ಚಿತ್ತರಾದ ಶಿಷ್ಯನಿಗೆ ಅದು ತಿಳಿದಿದೆ. ನೀವು ಹೊರಗೆ ಎಲ್ಲಾ ಕೆಲಸಗಳನ್ನು ಸರಿಯಾಗಿ ಮಾಡಬಹುದು, ಆದರೆ ಒಳಗೆ ಕೆಟ್ಟ ಯೋಚನೆ ಇರಬಹುದು.
ಕ್ರೈಸ್ತ ಧರ್ಮವು ಹೃದಯದ ಧರ್ಮವಾಗಿದೆ, ಕೇವಲ ಬಾಹ್ಯ ಕಾರ್ಯಗಳಲ್ಲ ಎಂದು ನಮಗೆ ತಿಳಿಸುತ್ತದೆ. ಫಿಲಿಪಿಯವರಿಗೆ 4:8 ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. 7. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. ಶಾಂತಿ ಮಾಡುವವನು ಸಮಾಧಾನ ಪಡಿಸುವವರು ಯಾರು? ಮನುಷ್ಯ ಮತ್ತು ದೇವರನ್ನು ಒಟ್ಟಿಗೆ ತರಲು ಸಹಾಯ ಮಾಡುವವನು. ಯೇಸು ಕರ್ತನು ಇದಕ್ಕೆ ಉದಾಹರಣೆಯಾಗಿದ್ದಾನೆ. ಎಫೆಸದವರಿಗೆ 2 ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕರ್ತೃವಾಗಿದ್ದಾನೆ. ಆ ಶಿಲುಬೆಯ ಮೂಲಕ ಉಭಯರನ್ನು ಒಂದೇ ದೇಹದಂತಾಗಿ ಮಾಡಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ. ಇದಲ್ಲದೆ ಅವನು ದೂರವಾಗಿದ್ದ ನಿಮಗೂ ಸಮಾಧಾನವನ್ನು ಮತ್ತು ಸಮೀಪದವಾಗಿದ್ದವರಿಗೂ ಸಮಾಧಾನವನ್ನು ಸಾರಿದನು. ಆತನ ಮೂಲಕ ನೀವು ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ ತಂದೆಯ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು. ನಾವು ಶಾಂತಿ ಮಾಡುವವರಾದರೆ ದೇವರಿಂದ ದೂರವಾದ ಜನರನ್ನು ಆತನ ಬಳಿಗೆ ಕರೆತರಲು ನಾವು ಸಹಾಯ ಮಾಡುತ್ತೇವೆ. ಅವರು ಹೇಗೆ ಕರ್ತನಲ್ಲಿ ಕ್ಷಮಿಸಲ್ಪಡಬಹುದು ಮತ್ತು ದೇವರೊಂದಿಗೆ ಶಾಂತಿಯನ್ನು ಮಾಡಬಹುದು ಎಂಬುದನ್ನು ನಾವು ಅವರಿಗೆ ತೋರಿಸುತ್ತೇವೆ. ನಾವು ಈ ವ್ಯಕ್ತಿಯನ್ನು ಸುವಾರ್ಥ ಬೋಧಕ, ಸಾಕ್ಷಿ ಎಂದು ಕರೆಯಬಹುದು. ಮೊದಲು ಅವರು ದೇವರಿಂದ ಶಾಂತಿಯ ಉಡುಗೊರೆಯನ್ನು ಪಡೆದರು, ಆದ್ದರಿಂದ ಅವರು ಅದನ್ನು ಇತರರು ಹೇಗೆ ಹೊಂದಬಹುದು ಎಂಬುದನ್ನು ಅವರೊಂದಿಗೆ ಹಂಚಿಕೊಳ್ಳುತ್ತಾರೆ. ನಾವು ಸಮಾಧಾನಕ್ಕೂ ಪರಸ್ಪರ ಭಕ್ತಿ ವೃದ್ಧಿಗೂ ಅನುಕೂಲವಾಗಿರುವವುಗಳನ್ನು ಸಾಧಿಸಿಕೊಳ್ಳೋಣ. ರೋಮಾಪುರದವರಿಗೆ 14:19. ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಇಬ್ರಿಯರಿಗೆ 12:14. 8. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಯೇಸು ಕ್ರಿಸ್ತನು ನಾವು ಆತನ ಶಿಷ್ಯನಾಗಬೇಕೆಂದು ಬಯಸುತ್ತಿರುವ ಅಂತಿಮ ಆಧ್ಯಾತ್ಮಿಕ ಗುಣವೆಂದರೆ ನಾವು ನೀತಿಯ ನಿಮಿತ್ತವಾಗಿ ಮಾತ್ರ ಹಿಂಸೆಗೊಳಗಾಗುವುದು. ಜನರು ನಿಮ್ಮ ಮೇಲೆ ಸುಳ್ಳು, ತಪ್ಪಾದ ಆರೋಪ ಹೊರಿಸುತ್ತಾರೆ. ನಿಮ್ಮ ಕರ್ತನು ಮತ್ತು ರಕ್ಷಕನು ಯೇಸುವಿನಲ್ಲಿ ಇರುವ ನಿಮ್ಮ ನಂಬಿಕೆಯಿಂದಾಗಿ ಅವರು ಅದನ್ನು ಮಾಡುತ್ತಾರೆ. ಅವರು ನನ್ನನ್ನು ಹಿಂಸೆಪಡಿಸಿದರೆ ನಿಮ್ಮನ್ನು ಸಹ ಹಿಂಸೆಪಡಿಸುವರು. ಯೋಹಾನ 15:20. ಈ ಕೊನೆಯ ಗುಣವು ವಾಸ್ತವವಾಗಿ ಇತರ 7 ಗುಣಗಳಿಗಿಂತ ಭಿನ್ನವಾಗಿದೆ. ಮೊದಲ 7 ಗುಣಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿರುವ ಗುಣಲಕ್ಷಣಗಳು. ಯೇಸು ಕ್ರಿಸ್ತನ ಶಿಷ್ಯರಾಗಿ ಮೊದಲ 7 ಗುಣಗಳನ್ನು ನಾವು ಅನುಸರಿಸಿದರೆ ಜನರು ನಮ್ಮನ್ನು ಹೇಗೆ ನಡೆಸಿಕೊಳ್ಳುತ್ತಾರೆ ಎಂಬುದು ಈ 8ನೇಯದು. ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು. 2 ತಿಮೋಥೆಯನಿಗೆ 3:12. ನಮ್ಮ ಜೀವನದಲ್ಲಿ ಹಿಂಸೆಯ ಕೊರತೆಯು ಮತ್ತಾಯ ಅಧ್ಯಾಯ 5:3-12 ಪ್ರಕಾರ ನಾವು ಯೇಸುವಿನ ಆದರ್ಶ ಶಿಷ್ಯನಾಗಿ ನಾವು ಆಧ್ಯಾತ್ಮಿಕವಾಗಿ ಹೇಗೆ ಅಳೆಯುತ್ತಿದ್ದೇವೆ ಎಂಬುದನ್ನು ನಮಗೆ ತೋರಿಸುತ್ತದೆ. ನೀವು ಇವೆಲ್ಲವುಗಳನ್ನು ಒಟ್ಟುಗೂಡಿಸಿದಾಗ ಇದು ಯಾರೆಂದು ನೀವು ಗುರುತಿಸಲು ಪ್ರಾರಂಭಿಸುತ್ತೀರಿ? ಈ 8 ಗುಣಗಳು ಯೇಸು ಕ್ರಿಸ್ತನ ಸಂಯೋಜಿತ ಚಿತ್ರವನ್ನು ರೂಪಿಸುತ್ತವೆ. ಯೇಸು ಕರ್ತನು ಪರಿಪೂರ್ಣ ವ್ಯಕ್ತಿಯು. ಆತನು ಆತ್ಮದಲ್ಲಿ ಬಡವನಾಗಿದ್ದನು, ಎಲ್ಲದಕ್ಕೂ ತನ್ನ ಸ್ವರ್ಗೀಯ ತಂದೆಯ ಮೇಲೆ ಸಂಪೂರ್ಣವಾಗಿ ಅವಲಂಬಿತನಾಗಿದ್ದನು. ಆತನು ದುಃಖಿಸಿದನು. ಈ ಲೋಕದ ಪಾಪಗಳಿಗಾಗಿ ಆತನು ನಮ್ಮ ಪಾಪಗಳಿಗಾಗಿ ಕಣ್ಣೀರಿಟ್ಟನು. ಆತನು ಸೌಮ್ಯನಾಗಿದ್ದನು, ಶಾಂತನು, ದೀನನು. ಆತನ ಚಿತ್ತವಲ್ಲ ದೇವರ ಚಿತ್ತಕ್ಕೆ ಸಂಪೂರ್ಣವಾಗಿ ವಿಧೇಯನಾದನು. ಇತರರು ಆತನನ್ನು ನೋಯಿಸಿದಾಗ, ವಿಶೇಷವಾಗಿ ಶಿಲುಬೆಯಲ್ಲಿ, ಆತನು ದೇವರನ್ನು ನಂಬಿದನು. ಆತನು ನೀತಿಗಾಗಿ ಹಸಿದು ಬಾಯಾರಿದನು. ಆತನ ತಂದೆಯ ಚಿತ್ತವನ್ನು ನೆರವೇರಿಸಲು ರಾತ್ರಿ ಇಡೀ ಪ್ರಾರ್ಥಿಸಿದನು. ಆತನು ಕರುಣಾಮಯಿಯಾಗಿದ್ದನು. ಸುವಾರ್ತೆಗಳು ಎಷ್ಟು ಬಾರಿ ನಮಗೆ ಹೇಳುತ್ತವೆ, ಆತನು ನೋಡಿದನು, ಸಹಾನುಭೂತಿ ತೋರಿಸಿದನು ಮತ್ತು ಅಗತ್ಯಗಳನ್ನು ನಿವಾರಿಸಲು ಸಹಾಯ ಮಾಡಿದನು. ಆತನು ಹೃದಯದಲ್ಲಿ ಸಂಪೂರ್ಣವಾಗಿ ಶುದ್ಧನಾಗಿದ್ದನು, ನಿರ್ಮಲ ಚಿತ್ತನು. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನಾವು ಎಫೆಸದವರಿಗೆ 2 ನೋಡಿದಂತೆ ಯೇಸು ಕರ್ತನು ಅಂತಿಮವಾಗಿ ಶಾಂತಿ ಮಾಡಿದನು. ಆ ಶಿಲುಬೆಯ ಮೂಲಕ ಉಭಯರನ್ನು ಒಂದೇ ದೇಹದಂತಾಗಿ ಮಾಡಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ ಮತ್ತು ಆತನ ನೀತಿಯ ನಿಮಿತ್ತವಾಗಿ ತನ್ನ ಶತ್ರುಗಳಿಂದ ಹಿಂಸೆಯನ್ನು ತಾಳಿಕೊಂಡನು. ನೀವು ಈ 8 ಗುಣಗಳು ನೋಡಿದಾಗ ಪರಿಪೂರ್ಣ ಶಿಷ್ಯನ ಆಧ್ಯಾತ್ಮಿಕ ಗುಣಗಳ ಸಾರಾಂಶವನ್ನು ನೀವು ನೋಡುತ್ತೀರಿ. ಪ್ರತಿಯೊಬ್ಬರೂ ಕರ್ತನ ಶಿಷ್ಯರಾಗಿ ದೇವರ ಪ್ರೀತಿಯ ಮಗನಾದ ಯೇಸು ಕ್ರಿಸ್ತನಂತೆ ಆಗಬೇಕು ಎಂಬುದು ದೇವರ ಗುರಿಯಾಗಿದೆ. ಪ್ರತಿಯೊಬ್ಬ ಕ್ರೈಸ್ತನಿಗೆ ಇವು ಮುಖ್ಯವಾಗಿವೆ.
ಅವು ಎಷ್ಟು ಮುಖ್ಯವೆಂದು ನಾವು ಅರಿತುಕೊಳ್ಳಬೇಕು ಮತ್ತು ನಮ್ಮ ಜೀವನದಲ್ಲಿ ಈ ಗುಣಗಳನ್ನು ನಿರ್ಮಿಸುವ ಆತನ ಅಂತಿಮ ಉದ್ದೇಶದಲ್ಲಿ ನಾವು ದೇವರೊಂದಿಗೆ ಒಟ್ಟಾಗಿ ಕೆಲಸ ಮಾಡಲು ಪ್ರಯತ್ನಿಸಬೇಕು. ನಾವು ಕರ್ತನಂತೆ ಆಗಬೇಕೆಂದು ದೇವರು ನಮ್ಮಲ್ಲಿ ಬಯಸುತ್ತಾನೆ ಎಂದು ಸತ್ಯವಿದು ಪದೇ ಪದೇ ಹೇಳುತ್ತವೆ. ನಾವು ಆತನ ಹಾಗಿರುವೆವೆಂದು ಬಲ್ಲೆವು. 1 ಯೋಹಾನನು 3:2. ರೋಮಾಪುರದವರಿಗೆ 8:28 ನಮ್ಮೆಲ್ಲರಿಗೂ ಪರಿಚಿತವಾಗಿರುವ ವಚನ, ನಮ್ಮ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ನಂತರ 29 ನಮಗೆ ಆ ಹಿತ ಏನು ಎಂದು ಹೇಳುತ್ತದೆ, ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ. ಇದು ನಮ್ಮ ಗುರಿಯಾಗಿರಬೇಕು. ಕ್ರೈಸ್ತರಾಗಿ ಈ ಆಧ್ಯಾತ್ಮಿಕ ಗುಣಗಳೊಂದಿಗೆ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಾವು ಆತನ ಇಚ್ಛೆಗೆ ಮಣಿದು ಈ ಆಧ್ಯಾತ್ಮಿಕ ಗುಣಗಳನ್ನು ನಾವು ಹೊಂದಲು, ನಾವು ಕ್ರಿಸ್ತನ ಸಾರೂಪ್ಯವುಳ್ಳವರಾಗಲು, ನಮ್ಮ ಜೀವನದಲ್ಲಿ ದೇವರು ಕಾರ್ಯ ಮಾಡಲು ಅವಕಾಶ ಮಾಡುವಂತೆ ನಾವು ಪ್ರಾರ್ಥಿಸೋಣ. Mercy flows as we believe. Now we give as we receive. Vessels of your healing grace. Pure in heart we see your face. Pure in heart we see your face. Peace in you is peace profound. Help us live it all around. Peace complete though problems press. Rich eternal blessedness. Rich eternal blessedness. Peace complete though problems press. Rich eternal blessedness. Rich eternal blessedness.